ನೋಡಿ, ಭಾರತದ ಆರ್ಥಿಕ ಶಕ್ತಿ ಕೇಂದ್ರ ಕರ್ನಾಟಕ ಒಂದು ಹೊಸ ಕೈಗಾರಿಕಾ ನೀತಿಯನ್ನು ತಂದಿದೆ. ಗುರಿ ತುಂಬಾನೇ ದೊಡ್ಡದಿದೆ. 2030ರೊಳಗೆ ಬರೋಬ್ಬರಿ 20 ಲಕ್ಷ ಹೊಸ ಉದ್ಯೋಗಗಳ ಸೃಷ್ಟಿ. ಇದನ್ನು ಸಾಧಿಸಲು 7.5 ಲಕ್ಷ ಕೋಟಿ ರೂಪಾಯಿಗಳ ಬೃಹತ್ ಹೂಡಿಕೆಯನ್ನ ಆಕರ್ಷಿಸುವ ಗುರಿಯಿದೆ. ಇದರ ಜೊತೆಗೆ ರಾಜ್ಯದ ಉತ್ಪಾದನಾ ವಲಯಕ್ಕೆ ವಾರ್ಷಿಕ 12% ಬೆಳವಣಿಗೆ ಗುರಿಯನ್ನು ಇಡಲಾಗಿದೆ. ಸರಿ, ಹಾಗಾದ್ರೆ ಈ ಯೋಜನೆ ಏನು? ಇದುವೇ ಕರ್ನಾಟಕದ ಹೊಸ ಕೈಗಾರಿಕಾ ನೀತಿ 2025ರಿಂದ 2030ರವರೆಗೆ. ಹೊಸ ಉದ್ಯಮಗಳಿಗೆ ಪ್ರೋತ್ಸಾಹ ನೀಡಲು ಹೂಡಿಕೆಗೆ ತಕ್ಕಂತೆ ಅವುಗಳನ್ನು ವಿಂಗಡಿಸಲಾಗಿದೆ. ಮೈಕ್ರೋಯಿಂದ ಅಲ್ಟ್ರಾ ಮೆಗಾದವರೆಗೆ. ಈಗ ಈ ಉದ್ಯಮಗಳನ್ನು ಆಕರ್ಷಿಸಲು ನೀಡಿರುವ ಪ್ರೋತ್ಸಾಹಕಗಳನ್ನೊಮ್ಮೆ ನೋಡೋಣ. ಇದು ಬರೀ ಸಾಮಾನ್ಯ ಬೆಳವಣಿಗೆಯ ಬಗ್ಗೆ ಮಾತ್ರ ಅಲ್ಲ, ಬದಲಾಗಿ ಭವಿಷ್ಯದ ಉದ್ಯಮಗಳ ಮೇಲೆ ವಿಶೇಷ ಗಮನ ಹರಿಸಲಾಗಿದೆ. ನೋಡಿ, ಹೈಟೆಕ್ ಇನೋವೇಷನ್ ಆಧಾರಿತ ವಲಯಗಳಲ್ಲಿ ರಾಜ್ಯವನ್ನ ಮುಂಚೂಣಿಯಲ್ಲಿ ನಿಲ್ಲಿಸುವುದು ಇದರ ಪ್ರಮುಖ ಉದ್ದೇಶ. ಈ ನೀತಿಯು ಕರ್ನಾಟಕದ ಮತ್ತೊಂದು ದೊಡ್ಡ ಶಕ್ತಿಯಾದ ಸುಸ್ಥಿರ ಇಂಧನದ ಮೇಲೂ ಗಮನಹರಿಸಿದೆ. ರಾಜ್ಯದ ಬದ್ಧತೆಗೆ ಇದೊಂದು ಉತ್ತಮ ಉದಾಹರಣೆ. ಸ್ಥಾಪಿತ ವಿದ್ಯುತ್ ಸಾಮರ್ಥ್ಯದ 63%ರಷ್ಟು ಹಸುರು ಮೂಲಗಳಿಂದಲೇ ಬರ್ತಾ ಇದೆ. ಆದರೆ ಯಾವುದೇ ಯೋಜನೆ ಹಾಗೆ ಸುಲಭವಾಗಿ ಜಾರಿಯಾಗಲ್ಲ. ಈ ಮಹತ್ವಾಕಾಂಕ್ಷೆಯ ದೃಷ್ಟಿಕೋನದ ಹಿಂದಿನ ರಾಜಕೀಯ ಸನ್ನಿವೇಶವನ್ನ ನೋಡೋಣ. ಈ ನೀತಿಯ ನೇತೃತ್ವವನ್ನು ವಹಿಸಿರುವುದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಇದು ಅವರ 2ನೇ ಅವಧಿಯ ಅಧಿಕಾರ. ಅವರು ಹಣಕಾಸಿನ ಸವಾಲುಗಳ ಬಗ್ಗೆ ನೇರವಾಗಿ ಮಾತನಾಡಿದ್ದಾರೆ. ಕೇಂದ್ರ ಸರ್ಕಾರದ ಜೊತೆಗಿನ ಸಂಬಂಧವನ್ನ ಅನ್ಯಾಯ ಅಂತಾನೂ ಹೇಳಿದ್ದಾರೆ. ಈ ಹೈಟೆಕ್ ಭವಿಷ್ಯದ ಕನಸು ಕರ್ನಾಟಕದ ಅದ್ಭುತ ಕರಕುಶಲತೆ ಮತ್ತು ಎಂಜಿನಿಯರಿಂಗ್ ಇತಿಹಾಸದಲ್ಲಿ ಬೇರೂರಿದೆ. ಪ್ರಾಚೀನ ಹೊಯ್ಸಳ ಸಾಮ್ರಾಜ್ಯವು ತಮ್ಮ ದೇವಾಲಯದ ಕಲೆಗೆ ಹೆಸರುವಾಸಿಯಾಗಿತ್ತು. ಕಲ್ಲನ್ನು ಅದ್ಭುತವಾದ ಕಲಾಕೃತಿಯಾಗಿ ಬದಲಿಸುತ್ತಿದ್ರು. ಇವತ್ತು ಅದೇ ನಿಖರತೆಯ ಪರಂಪರೆ ಪ್ರಾಚೀನ ಕಲ್ಲಿನ ಕೆತ್ತನೆಯಿಂದ ಆಧುನಿಕ ಸಿಲಿಕಾನ್ ಚಿಪ್ ತಯಾರಿಕೆಯತ್ತ ಸಾಗುತ್ತಿದೆ. ಹಾಗಾದ್ರೆ ಒಂದು ಕೊನೆಯ ಯೋಚನೆ. ಈ ಅದ್ಭುತ ಪರಂಪರೆ ಮತ್ತು ಹೈಟೆಕ್ ದೃಷ್ಟಿಕೋನ ಇಂದಿನ ಸವಾಲುಗಳನ್ನ ಮೆಟ್ಟಿನಿಲ್ಲಬಲ್ಲವೇ?